ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಾಜಿ ಪ್ರಧಾನಿ ದೇವೇಗೌಡರ ಮಕ್ಕಳು ಅಂದಾಕ್ಷಣ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಎಚ್.ಡಿ. ರೇವಣ್ಣ ಕಣ್ಮುಂದೆ ಬರ್ತಾರೆ. ಹಾಗಿದ್ರೆ ದೇವೇಗೌಡರ ಉಳಿದ ಮಕ್ಕಳು ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ದೇವೇಗೌಡರ ಅಳಿಯಂದಿರು ಸೊಸೆಯಂದಿರು ಯಾರು, ಮೊಮ್ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಎಚ್.ಡಿ. ದೇವೇಗೌಡರ ಮಕ್ಕಳು ಹೇಗಿದ್ದಾರೆ, ಅಳಿಯ ಸೊಸೆ ಮೊಮ್ಮಕ್ಕಳು ಯಾರು? ಫ್ರೆಂಡ್ಸ್, ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮ ದಂಪತಿಗೆ ಒಟ್ಟು 6 ಜನ ಮಕ್ಕಳು, 4 ಗಂಡು 2 ಹೆಣ್ಣು. ಅವರು ಯಾರು, ಹೇಗಿದ್ದಾರೆ, ಯಾರನ್ನ ಮದ್ವೆಯಾಗಿದ್ದಾರೆ, ಮೊಮ್ಮಕ್ಕಳು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮ ದಂಪತಿಗೆ ಮೊದಲು ಜನಿಸಿದ್ದು ಗಂಡು ಮಗು. ಹೆಸರು ಎಚ್.ಡಿ. ಬಾಲಕೃಷ್ಣ ಗೌಡ. ಇವರು ನಿವೃತ್ತ KAS ಅಧಿಕಾರಿ. ಇವರ ಪತ್ನಿ ಕವಿತಾ ಹೊನ್ನಪ್ಪ. ಇವರಿಗೆ 2 ಮಕ್ಕಳು, ಮಗ ಕುನಾಲ್ ಗೌಡ, ಮಗಳು ಕೀರ್ತನ ಗೌಡ. ಎಂಜಿನಿಯರ್ ಆಗಿರೋ ಕುನಾಲ್ ಗೌಡ ಶುಭದ ಎಂಬುವರನ್ನ ಮದುವೆಯಾಗಿದ್ದಾರೆ. ಮಗಳು ಕೀರ್ತನ ಗೌಡ ಕೂಡ ಮದುವೆಯಾಗಿದ್ದಾರೆ. ಅಂದ್ಹಾಗೆ 1984ನೇ ಬ್ಯಾಚ್ನ KAS ಆಫೀಸರ್ ಆಗಿದ್ದ ಎಚ್.ಡಿ. ಬಾಲಕೃಷ್ಣ ಸುಮಾರು 21 ವರ್ಷ ಸೇವೆ ಸಲ್ಲಿಸಿ 2005ರಲ್ಲಿ ಸ್ವಯಂ ನಿವೃತ್ತಿ ಪಡೆದ್ರು. ರಿಟೈರ್ಡ್ ಆದ ಬೆನ್ನಲ್ಲೇ ಇವರ ವಿರುದ್ಧ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ ಕೇಳಿಬಂತು. 2011ರಲ್ಲಿ ದೂರು ದಾಖಲಾಗಿ ಲೋಕಾಯುಕ್ತ ದಾಳಿ ಕೂಡ ನಡೆಯಿತು. ಆದ್ರೆ ಇದು ರಾಜಕೀಯ ಪ್ರೇರಿತ, ಯಡಿಯೂರಪ್ಪ ಮಾಡಿಸಿದ್ದು ಅನ್ನೋದು ಎಚ್.ಡಿ. ಬಾಲಕೃಷ್ಣ ವಾದವಾಗಿತ್ತು. ಇವರ ಕುಟುಂಬದ ಬಳಿ 300 ಕೋಟಿಯಿಂದ 500 ಕೋಟಿ ಆಸ್ತಿ ಇದೆ ಅಂತ ಆ ಟೈಮಲ್ಲಿ ಆರೋಪ ಮಾಡಲಾಗಿತ್ತು. ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗೆ 2ನೇ ಸಲ ಜನಿಸಿದ್ದು ಕೂಡ ಗಂಡು ಮಗು. ಹೆಸರು ಎಚ್.ಡಿ. ರೇವಣ್ಣ. ರಾಜಕಾರಣಿಯಾಗಿರೋ ಇವರು ಹಲವು ಸಲ ಶಾಸಕರಾಗಿ ಮಂತ್ರಿಯಾಗಿದ್ದಾರೆ. ಇವರ ಪತ್ನಿ ಭವಾನಿ ರೇವಣ್ಣ. ಇವರು ಹಾಸನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆ. ಈ ದಂಪತಿಗೆ 2 ಗಂಡು ಮಕ್ಕಳು, ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ. ಸೂರಜ್ ರೇವಣ್ಣ ಪತ್ನಿ ಹೆಸರು ಸಾಗರಿಕಾ ರಮೇಶ್. ಪ್ರಜ್ವಲ್ ರೇವಣ್ಣಗೆ ಮದುವೆಯಾಗಿಲ್ಲ. ಎಚ್.ಡಿ. ರೇವಣ್ಣ ತಮ್ಮ ಬಳಿ 33 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಪತ್ನಿ ಭವಾನಿ ರೇವಣ್ಣ ಬಳಿ 38 ಕೋಟಿ, ಮಗ ಸೂರಜ್ ರೇವಣ್ಣ ಬಳಿ 65 ಕೋಟಿ, ಮತ್ತೊಬ್ಬ ಮಗ ಪ್ರಜ್ವಲ್ ರೇವಣ್ಣ ಬಳಿ 9 ಕೋಟಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗೆ 3ನೇ ಸಲ ಜನಿಸಿದ್ದು ಕೂಡ ಗಂಡು ಮಗು. ಹೆಸರು ಎಚ್.ಡಿ. ಕುಮಾರಸ್ವಾಮಿ. ರಾಜಕಾರಣಿಯಾಗಿರೋ ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು. ಇವರ ಮೊದಲ ಪತ್ನಿ ಅನಿತಾ ಕುಮಾರಸ್ವಾಮಿ. ಇವರು ಮಾಜಿ ಶಾಸಕಿ ಕಮ್ ಬಿಸಿನೆಸ್ ವುಮನ್. ಈ ದಂಪತಿಗೆ ನಿಖಿಲ್ ಕುಮಾರಸ್ವಾಮಿ ಎಂಬ ಮಗನಿದ್ದಾನೆ. ನಟ ಕಮ್ ರಾಜಕಾರಣಿಯಾಗಿರೋ ನಿಖಿಲ್ ರೇವತಿ ಎಂಬುವರನ್ನ ಮದುವೆಯಾಗಿದ್ದಾರೆ. ಇವರಿಗೆ ಅವ್ಯಾನ್ ದೇವ್ ಎಂಬ ಮಗನಿದ್ದಾನೆ. ಕುಮಾರಸ್ವಾಮಿಯ 2ನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ. ನಟಿ ಕಮ್ ನಿರ್ಮಾಪಕಿಯಾಗಿರೋ ಇವರಿಗೆ ಶಮಿಕಾ ಕೆ. ಸ್ವಾಮಿ ಎಂಬ ಮಗಳಿದ್ದಾಳೆ. ಇಂತಹ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಆಸ್ತಿ 46 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪತ್ನಿ ಅನಿತಾ ಕುಮಾರಸ್ವಾಮಿ ಬಳಿ 134 ಕೋಟಿ, ಪುತ್ರ ನಿಖಿಲ್ ಬಳಿ 74 ಕೋಟಿ, ಸೊಸೆ ರೇವತಿ ಬಳಿ 2 ಕೋಟಿ ಆಸ್ತಿ ಇದೆ. ರಾಧಿಕಾ ಕುಮಾರಸ್ವಾಮಿ ಬಳಿ ಸುಮಾರು 70 ಕೋಟಿ ಆಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗೆ 4ನೇದಾಗಿ ಹುಟ್ಟಿದ್ದು ಹೆಣ್ಣು ಮಗು. ಹೆಸರು ಎಚ್.ಡಿ. ಅನುಸೂಯ. ಡಾಕ್ಟರ್ ಓದಿರೋ ಇವರು ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್ರನ್ನ ಮದುವೆಯಾಗಿದ್ದಾರೆ. ಇವರಿಗೆ 2 ಮಕ್ಕಳು, ಡಾಕ್ಟರ್ ಸಾತ್ವಿಕ್ ಮತ್ತು ಡಾಕ್ಟರ್ ನಮ್ರತಾ. ಅಂದ್ಹಾಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ರ ಸಹೋದರ ಸಿ.ಎನ್. ಬಾಲಕೃಷ್ಣ ರಾಜಕೀಯದಲ್ಲಿದ್ದಾರೆ. ಸದ್ಯ ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಕ್ಷೇತ್ರದ JDS MLA ಆಗಿದ್ದಾರೆ. ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗೆ 5ನೇದಾಗಿ ಹುಟ್ಟಿದ್ದು ಗಂಡು ಮಗು. ಹೆಸರು ಎಚ್.ಡಿ. ರಮೇಶ್. ಇವರು ರೇಡಿಯಾಲಜಿಸ್ಟ್ ಅಥವಾ ಡಾಕ್ಟರ್ ಆಗಿದ್ದಾರೆ. ಇವರ ಪತ್ನಿ ಸೌಮ್ಯ ರಮೇಶ್ ಕೂಡ ಡಾಕ್ಟರ್ ಆಗಿದ್ದಾರೆ. ಇವರಿಗೆ ಸುಕೀರ್ತಿ ಎಂಬ ಮಗಳಿದ್ದಾಳೆ. ಅಂದ್ಹಾಗೆ ಸೌಮ್ಯ ರಮೇಶ್ ರಾಜಕಾರಣಿಯಾಗಿರೋ DC ತಮ್ಮಣ್ಣರ ಪುತ್ರಿ. ಸೊ ದೇವೇಗೌಡರು ಮತ್ತು DC ತಮ್ಮಣ್ಣ ಬೀಗರು ಅಂತಾಯ್ತು. ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗೆ 6ನೇಯವರಾಗಿ ಹುಟ್ಟಿದ್ದು ಹೆಣ್ಣು ಮಗು. ಹೆಸರು ಎಚ್.ಡಿ. ಶೈಲಜಾ.
ಮಾಜಿ ಪತ್ರಕರ್ತೆಯಾಗಿರೋ ಇವರು ಡಾಕ್ಟರ್ ಚಂದ್ರಶೇಖರ್ ಎಂಬುವರನ್ನ ಮದ್ವೆಯಾಗಿದ್ದಾರೆ. ಇವರಿಗೆ ಡಾಕ್ಟರ್ ಅಮೋಘ್ ಚಂದ್ರಶೇಖರ್ ಎಂಬ ಮಗನಿದ್ದಾನೆ. ಇಂಥ ಅಮೋಘ್ ಶ್ರೀನಿತ್ಯ ಎಂಬುವರನ್ನ ಮದ್ವೆಯಾಗಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ದೇವೇಗೌಡರ 6 ಜನ ಮಕ್ಕಳು, ಸೊಸೆಯಂದಿರು, ಅಳಿಯಂದಿರು, ಮೊಮ್ಮಕ್ಕಳು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಒಟ್ನಲ್ಲಿ ದೇವೇಗೌಡರ 6 ಮಕ್ಕಳಲ್ಲಿ 2 ಡಾಕ್ಟರ್, ಒಬ್ರು KAS ಆಫೀಸರ್, ಮತ್ತೊಬ್ರು ಜರ್ನಲಿಸ್ಟ್ ಆಗಿದ್ರೆ 10ನೇ ಕ್ಲಾಸ್ ವರೆಗೆ ಓದಿರೋ HD ರೇವಣ್ಣ ಮತ್ತು ಡಿಗ್ರಿವರೆಗೆ ಓದಿರೋ HD ಕುಮಾರಸ್ವಾಮಿ ರಾಜಕಾರಣಿಯಾಗಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.